ಎಲ್ಲರೂ ಅಲ್ಲಿರ್ಬೇಕಾದ್ರೆ ಒಬ್ಬನೇ ಇಲ್ಲಿ ಏನು ಮಾಡ್ತಿದ್ಯಾ ಅಭಿ? ನನಗೆ ಕೆಲಸ ಇದೆ. ನಿಮ್ಮ ಫ್ಯಾಮಿಲಿ ಅವ್ರು ಬಂದಿದ್ದಾರೆ, ನೀನು ಹೋಗಿ ಮಾತಾಡ್ಸು. ನಾನು ಅವ್ರ ಜೊತೆ ಯಾವಾಗಲೂ ಮಾತಾಡ್ತಿರ್ತೀನಿ. ಅಳಿಯ ನೀನು ಅವ್ರ ಕಷ್ಟ ಸುಖನ ಕೇಳಬೇಕಲ್ವಾ? ಮಾತಾಡ್ಸ್ನಲ್ಲ, ಇನ್ನೇನು ಮಾಡಬೇಕು? ಅವ್ರ ಜೊತೆ ಕೂತು ಹರಟೆ ಹೊಡಿಬೇಕಾ? ಸರಿ ಸರಿ, ಯಾಕಷ್ಟು ಕೋಪ ಮಾಡ್ಕೊತ ಇದೆಯಾ? ಗಂಡ ಹೆಂಡತಿ ಏನೋ ಪ್ರೈವೇಟ್ ಆಗಿ ಮಾತಾಡ್ತಿದ್ರಿ ಅನ್ಸತ್ತೆ. ನಾನು ಬಂದು ಡಿಸ್ಟರ್ಬ್ ಆಯ್ತಾ? ಹಾಗೇನಿಲ್ಲ ನಿಶಿ. ಇಷ್ಟಕ್ಕೂ ನಾನು ಬಂದಿದ್ದು ಯಾಕೆ ಅಂದರೆ ಅಭಿ ಅವ್ರನ್ನ ಹೋಗ್ಲಕ್ಕೆ. ಶ್ರಾವಣಿ ಅಕ್ಕ ಅಪ್ಪನಿಲ್ಲಿ ಕರ್ಕೊಂಡು ಬರೋ ವಿಚಾರಕ್ಕೆ ನಿಮ್ಗೆ ಯಾವ ಅಭ್ಯಂತರನೂ ಇರಲಿಲ್ವಲ್ಲ, ಅದಕ್ಕೆ ನನಗೆ ತುಂಬ ಖುಷಿ ಆಯಿತು. ಥ್ಯಾಂಕ್ಸ್. ಅದೂ ಅಲ್ಲದೆ ಗಂಡ ಹೆಂಡತಿ ಒಬ್ರಿಗೊಬ್ರು ಎಷ್ಟು ಸಪೋರ್ಟಿವ್ ಆಗಿದ್ದೀರಾ ಅಲ್ವಾ? ನಿಮ್ಮ ಬಾಂಡಿಂಗ್ ನೋಡ್ತಿದ್ರೆ ಇದು ನೆನ್ನೆ ಮೊನ್ನೆದಲ್ಲ ಅಂತ ಅನ್ನಿಸ್ತಾ ಇದೆ. ಏನು ನಿನ್ನ ಮಾತಿನ ಅರ್ಥ ನಿಶಿ? ನಾನು ಇಂಡೈರೆಕ್ಟ್ ಆಗೆಲ್ಲ ಟಾಂಟ್ ಮಾಡಲ್ಲ, ನೇರವಾಗಿ ಟಾಪಿಕ್ಗೆ ಬರ್ತೀನಿ. ನಾನು ಒಂದು ಕ್ವೆಶನ್ ಕೇಳ್ತೀನಿ, ಅದಕ್ಕೆ ನೀವು ಬರೀ ಎಸ್ ಆರ್ ನೋ ಅಂತ ಹೇಳಬೇಕು. ಬೇಕಿದ್ರೆ ಅದನ್ನ ಕ್ವಿಜ್ ಅಂತನಾದರೂ ಅನ್ಕೋಬೋದು. ಏನು ಶ್ರಾವಣಿ ಕ್ವಿಝು ಕ್ವೆಶ್ಚನ್ ಅಂದ್ಕೊಂಡು? ನನಗೆ ಮಾಡೋಕ್ಕೆ ತುಂಬ ಕೆಲಸ ಇದೆ ಅಂತ ಹೇಳೋಳಿಗೆ. ಆಯಿತು ಅಭಿಭಾವ, ನಾದ್ನಿ ಬಂದಿದ್ದಾಳೆ, ನೀವು ಇಷ್ಟೊಂದು ಒರಟಾಗಿ ನಡ್ಕೊಂಡ್ರೆ ಹೇಗೆ? ಸರಿ, ಡೈರೆಕ್ಟಾಗಿ ಕೇಳ್ತೀನಿ, ನಿಮ್ಮ ಟೈಮ್ನ ನಾನು ವೇಸ್ಟ್ ಮಾಡಲ್ಲ. ಹಾಗೆ ನೀವು ಕೂಡ ಅಷ್ಟೇ, ಆನ್ಸರ್ ಮಾಡೋದಕ್ಕೆ ತುಂಬ ಟೈಮ್ ತಗೋಬೇಡಿ. ಅದೇನು ಕೇಳು ನಿಶಿ. ಶ್ರಾವಣಿ ಅಕ್ಕ, ನೀವು ಅಭಿಭಾವನ ಫಸ್ಟ್ ಟೈಮ್ ಎಲ್ಲಿ ಮೀಟ್ ಮಾಡಿದ್ರಿ? ಯಾವಾಗ? ಇದ್ದಕ್ಕಿದ್ದ ಹಾಗೆ ಇಲ್ಲಿಗೆ ಯಾಕೆ ಬಂದ್ಲು ಇವಳು? ಏನೋ ಸಮಸ್ಯೆ ಮಾಡೋ ಥರ ಕಾಣ್ತಾ ಇದ್ದಾಳೆ. ಹೇಗಾದರೂ ಮಾಡಿ ಇಲ್ಲಿಂದ ಕರ್ಕೊಂಡು ಹೋಗಬೇಕು. ನಿಶಿ, ಅಲ್ಲಿ ಅತ್ತೆ ಕರೀತಾ ಇದ್ದಾರೆ, ಬಾ. ಬಿಂದು, ಡಿಸ್ಟರ್ಬ್ ಮಾಡಬೇಡ. ಅಲ್ಲತ್ತೇನೂ ಕರೀತಿಲ್ಲ, ಮಾವನೂ ಕರೀತಿಲ್ಲ. ನೀವು ಹೇಳಿ ಶ್ರಾವಣಿ ಅಕ್ಕ, ಫಸ್ಟ್ ಮೀಟ್ ಮಾಡಿದ್ದು ಯಾವಾಗ? ಎಂಗೇಜ್ಮೆಂಟಲ್ಲಿ. ನಿಜವಾಗ್ಲೂ? ಹೌದು. ಅಲ್ಲಿವರೆಗೂ ನೀವೊಬ್ರಿಗೊಬ್ರು ಮೀಟ್ ಮಾಡೇ ಇಲ್ಲ ಅಲ್ವಾ? ಇಲ್ಲ, ಮಾಡಿಲ್ಲ. ಈಗ ಇನ್ನೆಲ್ಲ ಯಾಕೆ ಕೇಳ್ತಾ ಇದೆಯಾ? ಯಾಕೆ ಕೇಳ್ತಿದ್ದೀನಿ ಅಂದರೆ ನನಗೆ ಒಂದು ಸಣ್ಣ ಡೌಟ್ ಇದೆ, ಅದಕ್ಕೆ. ನೋಡಿ, ಇಬ್ರು ಒಂದೇ ಕಾಲೇಜಲ್ಲಿ ಓದಿದ್ರು, ಒಂದೇ ಇಯರಲ್ಲಿ ಓದಿದ್ರು, ಒಬ್ರನ್ನೊಬ್ರು ಮೀಟ್ ಮಾಡಿಲ್ವಲ್ಲ, ಅದೇ ನನ್ನ ಡೌಟ್. ಇದನ್ನ ನಂಬೋದಕ್ಕೆ ನನಗೂ ತುಂಬ ಕಷ್ಟ ಆಗ್ತಿದೆ. ಆದ್ಯಾ, ವಿಕಿ ನಿನ್ನ ಮೀಟ್ ಮಾಡದ್ನಾ? ನಿಂಗೆ ಬೇರೆ ಯಾವುದು ಟಾಪಿಕ್ ಸಿಗ್ಲಿಲ್ವಾ? ಅವನ ಬಗ್ಗೆ ಏನಕ್ಕೆ ಮಾತಾಡ್ತಿದ್ಯಾ? ಮೀಟ್ ಮಾಡದ್ನ ಇಲ್ವಾ ಹೇಳು? ಇಲ್ಲ,
ಮಿಸ್ ಮಾಡ್ಕೊಂಡೆ ನೀನು. ಒಂದು ಬ್ಯೂಟಿಫುಲ್ ಮೂಮೆಂಟ್ನ ಮಿಸ್ ಮಾಡ್ಕೊಂಡೆ. ಯಾಕೆ ಏನೇನೋ ಮಾತಾಡ್ತಿದ್ಯಾ? ಏನ್ ಮಿಸ್ ಮಾಡ್ಕೊಳ್ಳೋದು? ವಿಕ್ಕಿ ನಿನ್ನ ಎಷ್ಟು ಪ್ರೀತಿ ಮಾಡ್ತಾನೆ ಅನ್ನೋದಕ್ಕೆ ಸಾಕ್ಷಿ ಇಟ್ಕೊಂಡಿದ್ದಾನೆ. ನೀನು ಅವ್ನ ಪ್ರೀತಿ ಸಿಂಬಲ್ನ ನೋಡ್ಬೇಕು ಆದ್ಯಾ, ಕಳ್ದೋಗ್ತೀಯಾ. ವಾಟ್ ನಾನ್ಸೆನ್ಸ್ ಸಮಯ, ಏನ್ ಮಾತಾಡ್ತಿದ್ಯಾ? ಸೀರಿಯಸ್ಲಿ, ನೀನ್ ಅದನ್ನ ಒಂದ್ಸತಿ ನೋಡ್ಬೇಕು, ಕರಗಿ ನೀರಾಗಿ ಅರ್ಧೋಗ್ಬಿಡ್ತೀಯಾ. ಎಲ್ಲಿ ಏನ್ ಮಾತಾಡ್ತಿದ್ಯಾ? ವಿಕ್ಕಿ ಬಗ್ಗೆ ಮಾತಾಡೋದು ಅಂದ್ರೆ ಏನ್ ತಮಾಷೆನ ನಿನ್ಗೆ? ಅಲ್ಲ, ನನ್ ಗಂಡನಾಗಿ ಆ ಹುಚ್ಚನ್ ಬಗ್ಗೆ ಮಾತಾಡ್ತಿದ್ಯಲ್ಲ, ನಿಂಗೆ ಬುದ್ಧಿ ಇಲ್ವಾ? ಅವನ್ ಹೆಸರು ಕೇಳಿದ್ರೇನೆ ನಂಗೆ ಮೈಯೆಲ್ಲ ಉರಿಯುತ್ತೆ. ಇನ್ ಈ ಪ್ರೀತಿ ಅಂತೆ ಸಾಕ್ಷಿ ಅಂತೆ, ನನ್ ಕರ್ಮ. ನೀನು ನನ್ ಬಗ್ಗೆ ಏನಾದ್ರು ಅನ್ಕೋ, ಪರವಾಗಿಲ್ಲ, ಆದ್ರೆ ನೀನ್ ವಿಕ್ಕಿ ಸಿಂಬಲ್ನ ಒಂದ್ಸತಿ ನೋಡ್ಲೇಬೇಕು. ಅಮೇಯ, ವೇಟ್ ಎ ಮಿನಿಟ್. ಅಮೇಯ, ಇವನ್ಗೇನಾಯ್ತು? ವಿಕ್ಕಿ ವಿಷಯ ಇಟ್ಕೊಂಡು ಯಾಕೆ ಮಾತಾಡ್ತಿದ್ದಾನೆ? ಮನೇಲಿ ಇಷ್ಟೆಲ್ಲ ನಡೀತಿದೆ, ಈ ತರ ತಮಾಷೆ ಮಾಡಕ್ ಮನ್ಸಾದ್ರೂ ಹೇಗ್ ಬರುತ್ತೋ ಇವ್ರುಗಳಿಗೆ? ಈ ಗಂಡಸ್ರು ಬುದ್ಧಿನೇ ಅರ್ಥ ಆಗೋದಿಲ್ಲ. ಏನೋ ಒಂದು ವಾರ, ಒಂದು ತಿಂಗಳು ಅಂದರೆ ಹೋಗ್ಲಿ ಬಿಡು ಅನ್ಬೋದು. ಆದರೆ ಇಬ್ಬರು 2 ವರ್ಷ ಒಟ್ಟಿಗೆ ಓದಿದ್ದೀರಾ, ಆದರೂ ಒಬ್ರನ್ನೊಬ್ರು ನೋಡಿಲ್ಲ, ಒಬ್ರನ್ನೊಬ್ರು ಮಾತಾಡ್ಸಿಲ್ಲ. ಇದನ್ನ ಸ್ವಲ್ಪ ನಂಬೋದು ಕಷ್ಟ ಆಗುತ್ತೆ ಅಲ್ವಾ? ಅದು ಅಲ್ಲದೆ ನೀವಿಬ್ಬರು ಕನ್ನಡಿಗರು, ಬೆಂಗಳೂರವ್ರು ಬೇರೆ. ಹೇಳಿ, ನಂಬೋದಕ್ಕೆ ಸ್ವಲ್ಪ ಕಷ್ಟನೇ ಅಲ್ವಾ? ಕೊನೆಗೂ ತಗ್ಲಾಕೊಂಡ್ರಾ? ಈಗ ಏನು ಹೇಳ್ತೀರಾ ನೋಡ್ತೀನಿ. ವಾಟ್ ಅ ಸರ್ಪ್ರೈಸ್! ಈ ವಿಷಯ ನಂಗೆ ಗೊತ್ತೇ ಇರಲಿಲ್ಲ. ಶ್ರಾವಣಿ, ನೀನು ಅದೇ ಯೂನಿವರ್ಸಿಟಿಯಲ್ಲಿ ಓದಿದ್ದ? ಹಾಂ, ಓ, ಎಂಥ ಚಾನ್ಸ್ ಮಿಸ್ ಆಯಿತು. ಗೊತ್ತಿದ್ರೆ ನಾವಿಬ್ರು ಅಲ್ಲೇ ಲವ್ ಮಾಡ್ಬೋದಿತ್ತು. ಡ್ರಾಮಾ ಚೆನ್ನಾಗಿ ಮಾಡ್ತಿದ್ದೀರಾ ಅನಿಸ್ತಾ ಇದೆ. ಹೇ, ಯಾವ ಡ್ರಾಮಾ ಇಲ್ಲ, ಏನಿಲ್ಲ. ನೋಡಿ ನಿಶಿ, ನೀನು ಹೇಳಿದ್ದು ಕರೆಕ್ಟೇ. ನಾನು ಶ್ರಾವಣಿ ಒಂದೇ ಕಾಲೇಜಲ್ಲಿ ಓದಿರ್ಬೋದು, ಆದರೆ ನಾವಿಬ್ರು ಒಬ್ರನ್ನೊಬ್ರು ನೋಡೇ ಇರಲಿಲ್ಲ. ಯಾಕಂದರೆ ಅಲ್ಲಿ ಸುಮಾರು 25,000 ಸ್ಟೂಡೆಂಟ್ಸ್ ಮೇಲಿದ್ದರು. ಡಿಫ್ರೆಂಟ್ ಕೋರ್ಸಸ್, ಡಿಫ್ರೆಂಟ್ ಕ್ಯಾಂಪಸ್, ಯಾರ್ಯಾರು ಎಲ್ಲಿಂದ ಬಂದಿರ್ತಾರಂತ ಹೇಗೆ ಗೊತ್ತಾಗತ್ತೆ? ಹೌದಾ? ನೀವಿಬ್ರು ಒಂದೇ ಕೋರ್ಸ್ ತಾನೇ ಮಾಡಿದ್ದು? ವಿಚ್ ವಾಸ್ ದ್ಯಾಟ್? ಹಾಂ, MBA. ನೋಡಿ ನಿಶಿ, MBA ಅಂದಿದ ತಕ್ಷಣ ಒಂದೇ ಕ್ಲಾಸಲ್ಲಿ ಕೂರ್ಸಲ್ಲ, ಅದ್ರ ಡಿಪಾರ್ಟ್ಮೆಂಟ್ಸ್ ಬೇರೆ ಬೇರೆ ಇರುತ್ತೆ. ನೋಡು, MBAಲಿ ಫೈನಾನ್ಸು, ಅಕೌಂಟ್ಸು, ಮ್ಯಾನೇಜ್ಮೆಂಟು, ಅಡ್ಮಿನಿಸ್ಟ್ರೇಷನ್, ಈ ಥರ ನಾನಾ ಥರದ್ದು ಸ್ಟ್ರೀಮ್ಸ್ ಇರುತ್ತೆ. ನೋಡು, ಶ್ರಾವಣಿ ಅಕ್ಕ ಓದಿರೋದು ಅಡ್ಮಿನಿಸ್ಟ್ರೇಷನ್ನು, ಭಾವ ಓದಿರೋದು ಬಿಸ್ನೆಸ್ ಮ್ಯಾನೇಜ್ಮೆಂಟು. ಅದೇಗಿಬ್ರು ಒಂದೇ ಕ್ಲಾಸಲ್ಲಿ ಕೂತು ಓದೋಕ್ಕಾಗತ್ತೆ. ನೀನು ಅವ್ರ ಕಾಲೇಜ್ ಬಗ್ಗೆ, ಕೋರ್ಸ್ ಬಗ್ಗೆ ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ಯಾ. ಅದು ಹೇಗೆ? ನೀನು ಅಕ್ಕನ ಜೊತೆ ಕೂತು ಎಷ್ಟು ಸಲ ಕಷ್ಟ ಸುಖ ಮಾತಾಡಿದ್ಯಾ ಹೇಳು ನೋಡೋಣ. ನಾನು ಮಾತಾಡಿದ್ದೀನಿ, ಸುಮಾರು ವಿಷಯ ಕೇಳಿ ತಿಳ್ಕೊಂಡಿದ್ದೀನಿ. ಅವ್ರ ಬಗ್ಗೆ, ಅವ್ರು ಬೆಳೆದು ಬಂದ ರೀತಿ ಬಗ್ಗೆ, ಅವ್ರ ಕಾಲೇಜ್ ಕೋರ್ಸು, ಅವ್ರ ಫಾರಿನ್ ಕೆಲಸ, ಅದ್ರ ಎಲ್ಲದ್ರ ಬಗ್ಗೆನೂ ತಿಳ್ಕೊಂಡಿದ್ದೀನಿ. ಆಗಲೇ ಅವ್ರ ಭಾವನ ಬಗ್ಗೆ ಹೇಳಿದ್ದು, ಅದೇನು ದೊಡ್ಡ CID ಕೆಲಸನಾ? ಒಂದು ನಿಮಿಷ, ಭಾವನ ಬಗ್ಗೆ ಅಕ್ಕ ಹೇಳದ್ಲಾ?
ಏನಂತ? ಅವರಿಬ್ರು ಓದಿದ್ದು ಊಟಿ ಕಾಲೇಜಲ್ಲಿ ಅಂತಾನಾ? ಮತ್ತೆ ಭಾವ ನೋಡಿದ್ರೆ ಅವ್ರು ಗೊತ್ತೇ ಇರ್ಲಿಲ್ಲ, ಗೊತ್ತಿದ್ದಿದ್ರೆ ಲವ್ ಮಾಡ್ಬಿಡ್ತಿದೆ ಅಂತೆಲ್ಲ ಹೇಳಿದ್ರು. ಊಟಿ ಕಾಲೇಜ್ ಬಗ್ಗೆ ಹೇಳಿಲ್ಲ ನಿಶಿ, ಕೋರ್ಸ್ ಬಗ್ಗೆ ಮಾತ್ರ ಹೇಳಿದ್ದು. ಶ್ರಾವಣಿ ಅಕ್ಕಂಗೂ ಅವ್ರು ಅದೇ ಕಾಲೇಜಲ್ಲಿ ಓದಿದ್ದು ಅಂತ ಈಗಲೇ ಗೊತ್ತಾಗ್ತಾ ಇರೋದು. ಕೋರ್ಸ್ ಯಾವ್ದು ಮಾಡಿದ್ದು ಅಂತ ನಾನು ತಿಳ್ಕೊಂಡಿದ್ದೆ, ಆದರೆ ಯಾವ ಕಾಲೇಜ್ ಅಂತ ಗೊತ್ತಿರಲಿಲ್ಲ. ನೋಡು, ಅವರಿಬ್ರು ಓದಿದ್ದು ಒಂದೇ ಯೂನಿವರ್ಸಿಟಿ, ಒಂದೇ ಕಾಲೇಜ್ ಅಲ್ಲ. ಸೌತ್ ಕೆನರಾದಲ್ಲಿ ಒಂದೇ ಯೂನಿವರ್ಸಿಟಿಗೆ ಬೇರೆ ಬೇರೆ ಕಾಲೇಜ್ಗಳಿರುತ್ತೆ. ಅದನ್ನು ಕೇಳಿಲ್ವಾ ನೀನು? ನಿಶಿ, ನೀನು BCom ಮಾಡೋ ಬದಲು ಯಾವುದಾದ್ರೂ ಇನ್ವೆಸ್ಟಿಗೇಷನ್ ಕೋರ್ಸ್ ಮಾಡಬೇಕಾಗಿತ್ತು. ಆಗ ತುಂಬ ಚೆನ್ನಾಗಿರ್ತಾ ಇತ್ತು ನೋಡು. ಇಲ್ಲಾಂದರೆ ಯಾವುದಾದ್ರೂ ಪೊಲೀಸ್ ಕೋರ್ಸ್ ಆಗಿದ್ರೂ ಪರವಾಗಿರಲಿಲ್ಲ. ಒಳ್ಳೆ ಹೈಟು, ಒಳ್ಳೆ ಫಿಟ್ನೆಸ್ಸು, ತುಂಬ ಚೆನ್ನಾಗಿ ಸೂಟ್ ಆಗ್ತಾ ಇದೆ. ಏಯ್, ನಾನೇನಾದರೂ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇದ್ದಿದ್ರೆ ಮೊದಲು ನಿನ್ನ ಅರೆಸ್ಟ್ ಮಾಡಿ ಎತ್ತಾಕೊಂಡು ಹೋಗಿ ಏರೋಪ್ಲೇನ್ ಏರಿಸ್ತಿದ್ದೆ ಕಣೆ. ಏರೋಪ್ಲೇನ್ ಸ್ವಲ್ಪ ಕಾಸ್ಟ್ಲಿ ಆಯಿತು. ಏಯ್, ನೀನ ನೋಡ್ಕೋತೀನಿ ಕಣೆ. ಏನ್ ಗೊತ್ತಾ ವಿಕ್ಕಿ, ನಾನು ನೀನು ಒಂದೇ ತರ, ಇಬ್ರು ಒಂದೇ ದೋಣಿಲ್ ಪ್ರಯಾಣ ಮಾಡ್ತಾ ಇದೀವಿ. ವಾಟ್ ಡು ಯು ಮೀನ್? ನಾನು ನೀನು ಇಬ್ರು ಮದ್ವೆ ಮಂಟಪದಲ್ಲಿ ಅವಮಾನ ಅನುಭವಿಸಿದೀವಿ. ಅದಕ್ಕೆ ನಾವು ರಿವೆಂಜ್ ತೀರ್ಸ್ಕೊಳ್ಳೇಬೇಕು ತಾನೆ? ಅದರ ನಿನಗನ್ನಿಸ್ತಾ ಇಲ್ವಾ? ನಿನ್ಗೆ ಕಿಚ್ಚು ಅನ್ನೋದೇ ಇಲ್ವಾ ವಿಕ್ಕಿ? ಅಲ್ವೋ, ನಿನ್ ಲೈಫ್ ಅಲ್ಲಿ ಅವಳು ಗುಲಾಮನ್ ತರ ಬದುಕ್ಬೇಕಾ? ನೀನೇ ಯೋಚನೆ ಮಾಡು.